ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಬಂದಿತ್ತು. ಅದಾದ ನಂತರ ಸುಭಾಷ್ ಗುತ್ತೇದಾರ್ಗೆ ಸಿಐಡಿ ನೋಟಿಸ್ ಕೂಡ ಕೊಟ್ಟಿತ್ತು. ಇದರ ಹಿನ್ನೆಲೆ ಇದೀಗ ನಿರೀಕ್ಷಣಾ ಜಾಮೀನನ್ನ ಕೋರಿ ಸುಭಾಷ್ ಗುತ್ತೇದಾರ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಐಡಿ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಸುಭಾಷ್ ಗುತ್ತೇದಾರ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಒಂದು ಸುಭಾಷ್ ಗುತ್ತೇದಾರ್ ಹಾಗೆ ಹರ್ಷ ಗುತ್ತೇದಾರ್. ಈ ಸಿಸಿಬಿ ಪೊಲೀಸರು ಪರಿಶೀಲನೆ ನಡೆಸಿದಂತ ಸಂದರ್ಭ ಕೆಲವೊಂದು ಡೇಟಾಗಳು ಕೂಡ ಸಿಕ್ಕಿದೆ ಅನ್ನೋದಾಗಿ ಗೊತ್ತಾಗಿತ್ತು. ಕೆಲವು ಸುಟ್ಟು ಹೋಗಿತ್ತು, ನದಿಗಳಲ್ಲೆಲ್ಲ ಅರ್ಧರ್ಧ ಇದ್ದಿದ್ದಂಥದ್ದನ್ನೆಲ್ಲ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಮತದಾರರ ಗುರುತೆಲ್ಲ ಇರುತ್ತೆ, ಹೆಸರುಗಳಿರುತ್ತೆ, ಕೆಲವೊಂದಷ್ಟು ಅರ್ಧ ಸುಟ್ಟು ಹೋಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಕೆಲ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಅದಕ್ಕೆ ಅವ್ರು ಕೆಲವೊಂದು ಸಬೂಬನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಸುಟ್ಟಾಕೋದಾದ್ರೆ ನಮ್ಮ ಏರಿಯಾದಲ್ಲಿ ಯಾಕೆ ಸುಟ್ಟಾಕ್ತೀವಿ, ಎಲ್ಲಾದರೂ ದೂರ ಹೋಗಿ ಸುಟ್ಟಾಕ್ತಿದ್ವಿ ಅಥವಾ ಇಟ್ಕೊಂಡು ಯಾಕೆ ಇರ್ತಾ ಇದ್ವಿ. ಸೊ ಈ ರೀತಿಯಾದಂಥ ಮರು ಪ್ರಶ್ನೆಗಳು ಕೂಡ ಬಂದಿತ್ತು. ಇದೀಗ ಈ ಮಧ್ಯೆ ಸಿಐಡಿ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಸುಭಾಷ್ ಗುತ್ತೇದಾರ್ ಅರ್ಜಿಯನ್ನ ಹಾಕಿದ್ದಾರೆ. ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಂಧನದ ಭೀತಿ, ಮುಂದಿನ ವಿಚಾರಣೆ ಹೇಗಾಗುತ್ತೆ ಏನೋ ಅನ್ನುವಂಥ ಭಯ ಅವರನ್ನ ಕಾಡ್ತಿರ್ಬೋದು. ಸಿಐಡಿ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೋಟಿಸನ್ನು ಕೂಡ ಕೊಟ್ಟಿದೆ. ಸುಭಾಷ್ ಗುತ್ತೇದಾರ್ ಜೊತೆಗೆ ಹರ್ಷ ಗುತ್ತೇದಾರ್ ಇಬ್ಬರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಆಳಂದ ಕ್ಷೇತ್ರದಲ್ಲಿ ಅಂತ. ಈ ವೋಟ್ ಚೋರಿ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ದೊಡ್ಡ ಅಭಿಯಾನದ ರೀತಿಯಾಗಿ ಮಾಡಿದ್ರು, ಕೆಲವೊಂದು ಪ್ರೆಸೆಂಟೇಷನ್ಗಳನ್ನು ಕೊಟ್ಟರು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಮೋಸ ಮಾಡಲಾಗಿದೆ ಅನ್ನೋದಾಗಿ. ಅದರ ಬೆನ್ನಲ್ಲೇ ಸಿಐಡಿ ಸುಭಾಷ್ ಗುತ್ತೇದಾರ್ಗೆ ನೋಟಿಸನ್ನು ಕೂಡ ಕೊಟ್ಟಿದೆ.